ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನು ಕಾಡುಗಿಚ್ಚನ್ನು ಪಾನ ಮಾಡಿದ ವೃತ್ತಾಂತವು ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿತ್ ರಾಜನನ್ನು ಕುರಿತು ಹೇಳುತ್ತಿರುವರು. ರಾಜೇಂದ್ರ, ಕೇಳು. ಹೀಗೆ ಗೋಪಾಲಕರು ತಮ್ಮ ಹಸುಗಳನ್ನು ಮೇಯುವುದಕ್ಕೆ ಬಿಟ್ಟು ಅಲ್ಲಲ್ಲಿ ತಾವು ಆಟವಾಡುತ್ತಿರುವಾಗ ಅವರ ದನ ಕರುಗಳೆಲ್ಲವೂ ಮುಂದೆ ಮುಂದೆ ಹುಲ್ಲಿನ ಆಸೆಯಿಂದ ಬಹುದೂರಕ್ಕೆ ಹೋಗಿ ಕೊನೆಗೆ ದೊಡ್ಡ ಪರ್ವತ ಬಿಲದಂತಿದ್ದ ಒಂದು ಕಡ್ಡಿಯ ಮೆಳೆಯಲ್ಲಿ ಪ್ರವೇಶಿಸಿಬಿಟ್ಟವು. ಅಲ್ಲಲ್ಲಿ ಇದ್ದ ಆಡು, ಕುರಿ, ಹಸು ಮುಂತಾದವುಗಳೊಡನೆ ಅವುಗಳನ್ನು ಕಾಯುತ್ತಿದ್ದವರು ಕಾಡಿಂದ ಕಾಡಿಗೆ ಸುತ್ತುತ್ತಾ ಬಿಸಿಲಿನ ತಾಪದಿಂದಲೂ ದಾಹದಿಂದಲೂ ಪೀಡಿತರಾಗಿ ದಟ್ಟವಾಗಿ ಬೆಳೆದಿದ್ದ ಒಂದಾನೊಂದು ಮೆಳೆಯಲ್ಲಿ ಹೋಗಿ ಸೇರಿಬಿಟ್ಟರು. ಇತ್ತಲಾಗಿ ಬಲರಾಮಾದಿಗಳು ಸಮೀಪದಲ್ಲಿ ತಮ್ಮ ಮಂದೆಯನ್ನು ಕಾಣದೆ, ಅವು ಹೋದ ದಾರಿಯನ್ನು ತಿಳಿಯದೆ ಅವಕ್ಕೆ ಏನಪಾಯ ಉಂಟಾಯಿತು ಎಂದು ಕಳವಳಿಸುತ್ತಾ ಹುಡುಕುವುದಕ್ಕೆ ಹೊರಟರು. ಅಲ್ಲಲ್ಲಿ ತಮ್ಮ ಹಸುಗಳು ಕಾಲಿಂದ ತುಳಿದು ಹಲ್ಲಿಂದ ಕಡಿದ ಹುಲ್ಲು ಕಡ್ಡಿಗಳ ಮತ್ತು ಹಸುಗಳ ಹೆಜ್ಜೆಯ ಗುರುತುಗಳನ್ನು ನೋಡುತ್ತಾ ಅದೇ ದಾರಿಯನ್ನು ಹಿಡಿದು ಬಹುದೂರದವರೆಗೆ ಹೋದರು. ಎಷ್ಟು ದೂರಕ್ಕೆ ಹೋದರು ತಮಗೆ ಪ್ರಾಣಭೂತವಾಗಿದ್ದ ಗೋಧನವು ಕಣ್ಣಿಗೆ ಕಾಣದುದರಿಂದ ಚಿಂತಾಕ್ರಾಂತರಾಗಿದ್ದರು. ಆ ಕಾಡಿನಲ್ಲಿ ದಟ್ಟವಾಗಿ ಬೆಳೆದ ನೊದೆಯ ಹುಲ್ಲಿನ ಮೆಳೆಯಲ್ಲಿ ಮುಂದೆ ಹೋಗುವುದಕ್ಕೂ ದಾರಿ ತಿಳಿಯದಂತಾಯಿತು. ಎಲ್ಲಿಯೋ ದೂರದಲ್ಲಿ ಕೆಲವು ಹಸುಗಳು ದಾರಿ ತಿಳಿಯದೆ ಕೂಗಿಕೊಳ್ಳುವ ಧ್ವನಿಯು ಮಾತ್ರ ಇವರ ಕಿವಿಗೆ ಬೀಳುತ್ತಿತ್ತು. ಅದರ ದಾರಿಯನ್ನು ತಿಳಿಯುವುದಕ್ಕೂ ದಾರಿ ತೋರದೆ ವಿಫಲ ಪ್ರಯತ್ನರಾಗಿ ದಾಹದಿಂದಲೂ ಆಯಾಸದಿಂದಲೂ ಬಹಳವಾಗಿ ಬಳಲಿ ಬೇಸತ್ತು ನಿರಾಶರಾಗಿ ಹಿಂತಿರುಗಿ ಬಿಟ್ಟರು. ಆದರೆ ಶ್ರೀಕೃಷ್ಣನೊಬ್ಬನು ಮಾತ್ರ ಧೈರ್ಯಗುಂದದೆ ಸಮೀಪದಲ್ಲಿ ಕಾಳ ಮೇಘದಂತೆ ವಿಶಾಲವಾಗಿ ಬೆಳೆದಿದ್ದ ಮಹೋನ್ನತವಾದ ಒಂದು ವೃಕ್ಷವನ್ನೇರಿ ನಿಂತು ಸುತ್ತಲೂ ಕಣ್ಣಿಟ್ಟು ನೋಡಿದನು. ಅಲ್ಲಿ ಕೆಲವು ಹಸುಗಳು ಆರ್ತ ಧ್ವನಿಯಿಂದ ಅರಚುತ್ತಿರುವುದನ್ನು ಕಂಡು ಆಯಾ ಗೋವುಗಳ ಹೆಸರನ್ನು ಹಿಡಿದು ಕರೆಯಲಾರಂಭಿಸಿದನು. ಮೇಘ ಗಂಭೀರವಾದ ಶ್ರೀಕೃಷ್ಣನ ಕಂಠಧ್ವನಿಯನ್ನು ಕೇಳಿ ಅಲ್ಲಿದ್ದ ಗೋವುಗಳು ಸಂತೋಷದಿಂದ ಪ್ರತಿಧ್ವನಿಯನ್ನು ಕೊಟ್ಟವು. ಆದರೇನು, ಇಷ್ಟರಲ್ಲಿ ಆ ಹೊದರಿನ 4 ಕಡೆಗಳಲ್ಲಿಯೂ ಅಕಸ್ಮಾತ್ತಾಗಿ ದೊಡ್ಡ ಕಾಡುಗೆಚ್ಚು ತಲೆದೋರಿ ವಾಯು ಸಹಾಯದಿಂದ ಉರಿಯನ್ನು ಕೆದರುತ್ತಾ ಅಲ್ಲಿನ ವೃಕ್ಷಗಳನ್ನು ಜಂತುಗಳನ್ನು ದಹಿಸುತ್ತಾ ಬರುತ್ತಿತ್ತು. ಹೀಗೆ ನಾನಾ ಕಡೆಗಳಿಂದ ಆವರಿಸಿ ಬರುತ್ತಿರುವ ಕಾಡುಗಿಚ್ಚನ್ನು ನೋಡಿ ಗೋವುಗಳು ಗೋಪಾಲಕರು ಭಯದಿಂದ ತತ್ತಳಿಸುತ್ತಾ ಮರಣೋನ್ಮುಖರಾದವರು ಭಗವಂತನನ್ನು ಕುರಿತು ಮೊರೆಯಿಡುವಂತೆ ಬಲರಾಮ ಕೃಷ್ಣರನ್ನು ಕುರಿತು, ಕೃಷ್ಣ ಕೃಷ್ಣ, ಓ ಮಹಾವೀರ್ಯ, ಅಮಿತ ಪರಾಕ್ರಮವುಳ್ಳ ಓ ರಾಮ, ಇದು ಇಲ್ಲಿ ನಾವು ಕಾಡುಗಿಚ್ಚಿನಲ್ಲಿ ಸಿಕ್ಕಿ ಸಾಯುತ್ತಿರುವೆವು. ನಮ್ಮನ್ನು ಕಾಪಾಡಿರಿ. ನೀವಲ್ಲದೆ ಈಗ ನಮಗೆ ಬೇರೆ ದಿಕ್ಕಿಲ್ಲ. ನಿಮ್ಮಲ್ಲಿ ಶರಣಾಗತರಾಗಿರುವೆವು. ಕೃಷ್ಣ, ನಾವು ನಿಜವಾಗಿ ನಿನಗೆ ಬಂಧುಗಳಲ್ಲವೇ? ನೀನು ತಿಳಿಯದ ಧರ್ಮವಿಲ್ಲ. ನೀನೇ ನಮಗೆ ದಿಕ್ಕು. ನಿನ್ನನ್ನೇ ನಂಬಿ ಬಂದ ನಮ್ಮ ಅಪಾಯವನ್ನು ತಪ್ಪಿಸಬಾರದೆ ಎಂದು ಒಂದೇ ಕೂಗಾಗಿ ಕೂಗುತ್ತಿದ್ದರು. ರಾಜೇಂದ್ರ, ಆಗ ಕೃಷ್ಣನು ತನ್ನ ಬಂಧುಗಳೆಲ್ಲರೂ ಹೀಗೆ ದೈನ್ಯದಿಂದ ಮೊರೆಯಿಡುವುದನ್ನು ಕೇಳಿ ಕನಿಕರಗೊಂಡು, ಎಲೈ, ಭಯಪಡಬೇಡಿರಿ, ಸ್ವಲ್ಪ ಹೊತ್ತಿನವರೆಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಸುಮ್ಮನೆ ನಿಂತಿರಿ ಎಂದನು. ಅದರಂತೆ ಎಲ್ಲರೂ ತಮ್ಮ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಂತಿದ್ದಾಗ ಕೃಷ್ಣನು ಭಯಂಕರವಾದ ಆ ಅಗ್ನಿಯನ್ನು ಕೈಯಿಂದ ತೆಗೆದು ಪಾನ ಮಾಡಿ ಅವರೆಲ್ಲರನ್ನು ಅಪಾಯದಿಂದ ತಪ್ಪಿಸಿದನು. ಅವರು ತಿರುಗಿ ಕಣ್ಣು ತೆರೆಯುವಷ್ಟರಲ್ಲಿ ಅವರಿಗೆ ಬಂದಿದ್ದ ಅಪಾಯವು ತಪ್ಪಿ ಮೊದಲಿದ್ದ ಬಾಂಢೀರ ವೃಕ್ಷದ ಬಳಿಯಲ್ಲಿಯೇ ತಾವೆಲ್ಲರೂ ನಿಂತಿರುವ ಹಾಗೆ ಕಾಣಿಸಿತು. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಭರಿತರಾದರು. ಹೀಗೆ ಶ್ರೀಕೃಷ್ಣನ ಯೋಗಮಾಯ ಪ್ರಭಾವದಿಂದ ತಮಗೆ ಬಂದಿದ್ದ ಅಪಮೃತ್ಯುವು ತಪ್ಪಿದುದನ್ನು ನೋಡಿ ಆ ಕೃಷ್ಣನು ಸಾಕ್ಷಾತ್ ದೇವನೇ ಹೊರತು ಸಾಮಾನ್ಯ ಗೋಪಾಲಕನಲ್ಲವೆಂಬ ನಿಶ್ಚಯವು ಅವರ ಮನಸ್ಸಿಗೆ ಹುಟ್ಟಿತು. ಆಮೇಲೆ ಕೃಷ್ಣನು ತನ್ನ ಗೋವುಗಳೆಲ್ಲವನ್ನು ಹಿಂತಿರುಗಿಸಿಕೊಂಡು ಬಲರಾಮನೊಡನೆ ಸಂತೋಷದಿಂದ ಕೊಳಲನ್ನು ನುಡಿಸುತ್ತಾ ಇತರ ಗೋಪ ಬಾಲಕರೆಲ್ಲರಿಂದ ಸ್ತುತಿಸಲ್ಪಡುತ್ತಾ ಸಾಯಂಕಾಲದ ವೇಳೆಗೆ ಊರಿಗೆ ಬಂದು ಸೇರಿದನು.
ಕೃಷ್ಣನಿಲ್ಲದ ಕ್ಷಣದ ಕಾಲವನ್ನು ನೂರಾರು ಯುಗಗಳಂತೆ ಕಷ್ಟದಿಂದ ಕಳೆಯುತ್ತಿದ್ದ ಗೋಪಾಂಗನೆಯರು ಅವನನ್ನು ಕಂಡೊಡನೆ ಪರಮಾನಂದ ಭರಿತರಾದರು. ಇದು 19ನೆಯ ಅಧ್ಯಾಯವು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.